ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಈ ಕ್ಷೇತ್ರದಲ್ಲಿ ಬಹಳ ಓಡಾಡ್ತಿದ್ದೀರಾ, ಈಗ ಆಲ್ರೆಡಿ 4ನೇ ದಿನದಲ್ಲಿ ಓಡಾಡ್ತಿದ್ದೀರಾ, ಇನ್ನು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರುವಂತದ್ದು. ಟಿಕೆಟ್ ಸಿಗುತ್ತಾ? ಇನ್ನು ಈ ಕ್ಷೇತ್ರದಲ್ಲಿ ಜನರ ಬೆಂಬಲ ಹೇಗಿದೆ ಸರ್? ನಮಗೆ ಮೊದಲಿಂದನೂ ತಾಯಿ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು ಸುಧಾಕರ್ ಸಾಹೇಬ್ರ ಶಿಷ್ಯ 2008ರಿಂದ. ಅವ್ರ ಕುಟುಂಬಕ್ಕೂ ನಮಗೂ ಅವ್ರ ಚಿಕ್ಕಪ್ಪ ಚಳ್ಳಕೆರೆಯಲ್ಲಿ ಜಯಣ್ಣವರು ಇದ್ದಾಗಲಿಂದ ನಾನು ಸಂಬಂಧ ಇದೆ. ಮತ್ತು ಇವತ್ತಿನ ಮುಖ್ಯಮಂತ್ರಿಗಳೇ ನನ್ನ ಈ ಮಟ್ಟಕ್ಕೆ ನಮ್ಮಂಥ ಸಣ್ಣ ಸಮುದಾಯನ ಗುರುತಿಸಿ ವಿಶ್ವೇಶ್ವರ ಜಲ ನಿಗಮ ಭದ್ರಾ ಮೇಲ್ದಂಡೆ ಯೋಜನೆಗೆ MD ಮಾಡಿದ್ರಿಂದ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಗುರುಗಳಾದ ಸುಧಾಕರ್ ಸಾಹೇಬರು ಇವತ್ತಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಅವ್ರು ಮಾಡಿರೋ ಕೆಲಸ, ಅವ್ರ ಸಹಕಾರದೊಂದಿಗೆ ಅವರು ನಾನು ಸೇರ್ಕೊಂಡು ಮಾಡಿರೋ ಕೆಲಸ ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಎಲ್ಲ ಅಣೆಕಟ್ಟೆಗಳು ಬರಿದಾಗಿದ್ದಾವೆ, ಆದರೆ ನಮ್ಮ ವಾಣಿ ವಿಲಾಸ ಸಾಗರ ತುಂಬಿದೆ. 25 TMC ನೀರಿದೆ. ಅಂದರೆ ಗಂಗೆ ಮದುವಣಗೀತೆ ಆಗಿದ್ದಾಳೆ 2025 ಜನವರಿಯಿಂದ. ನಿಮಗೆ 2025 ಜನವರಿಯಿಂದ ಶುಕ್ರದಶೆ ಬಂದಿದೆ ಹಿರಿಯೂರಿಗೆ. ಅದನ್ನ 120 ವರ್ಷದ ಶಾಪ ವಿಮೋಚನೆ ಆಗ್ತತೆ. 32ರಲ್ಲಿ ತುಂಬಿತು, 22ರಲ್ಲಿ ತುಂಬಿತು. 25 ಜನವರಿ 25 ಡಿಸೆಂಬರು ಸುಧಾಕರ್ ಸಾಹೇಬ್ರ ಸಹಕಾರ, ನನ್ನ ಪರಿಶ್ರಮದಿಂದ ಗಂಗೆ ಇವತ್ತು ಮದುವಣಗೀತೆ ಆಗಿದ್ದಾಳೆ. ಸತ್ಯ ಹೇಳ್ತೀನಿ, ನಾನು ವ್ಯಾಖ್ಯಾನ ಮಾಡಲ್ಲ. ಆಯಮ್ಮ ನಗ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ. ಶುಕ್ರದಶೆ ಬಂದಿದೆ, ಉಪಯೋಗಿಸ್ಕೊಳ್ಳಿ, ಸದುಪಯೋಗಿಸ್ಕೊಳ್ಳಿ. ಅಂದರೆ ಇದೇ ಟೈಮಲ್ಲಿ ಭದ್ರಾನು ಮುಗಿತಾ ಇದೆ. ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಮುಂದಿನ ತಿಂಗಳು 15ನೇ ತಾರೀಕು ಹೇಳಿದ್ದೀನಿ. ಇಲ್ಲ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಷ್ಟೊತ್ತಿಗೆ ನಾವು ಹೈಮಂಗಲದವರೆಗೂ ನೀರು ತರ್ತೀವಿ. ನೀರು ತರ್ತೀವಿ ಸರ್. ಇನ್ನು ಸಾಕಷ್ಟು ದಿನಗಳಿಂದ ಓಡಾಡ್ತಿದ್ದೀರಾ, ಇನ್ನು ಜನ ಬೆಂಬಲ ಹೇಗಿದೆ ಸರ್ ಇಲ್ಲಿ? ಈಗ ನನ್ನ ಜಾಯಮಾನದಲ್ಲೇ ಸಾರ್ವಜನಿಕರಿಗೆ ಬದುಕಿಗೆ ನಾನು ಇತ್ತೀಚೆಗೆ ಬಂದವನು. ನನ್ನ ವಿದ್ಯಾರ್ಥಿ ದೆಸೆಯಿಂದ ಮತ್ತು ನೌಕರಿ ದೆಸೆಯಿಂದ ಇವತ್ತಿನ ಪ್ರೀತಿ ಹಿರಿಯೂರು ಪಟ್ಟಣದ ಜನತೆ ತೋರಿಸಿರ್ತಕ್ಕಂಥ ಅಭೂತ ಪೂರ್ವ ಪ್ರೀತಿಯನ್ನು ನನ್ನ ಜಾಯಮಾನದಲ್ಲೇನೆ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಅನ್ನಿಸ್ತಾ ಇದೆ, ನಾನು ಇಂಥ ಪ್ರೀತಿಗೆ ಭಾಗ್ಯನ ಅಂತಂದೇಳಿ. ನನ್ನ ಯಾವುದೋ ಒಂದು ಪೂರ್ವಜನದ ಪುಣ್ಯ. ಆ ಪ್ರೀತಿನ ಖಂಡಿತ ನಮ್ಮ ಪಕ್ಷದ ಮುಖಾಂತರ, ನನ್ನ ಪರಿಶ್ರಮದ ಮುಖಾಂತರ ಖಂಡಿತ ನಿಮ್ಮೆಲ್ಲ ಆಶೀರ್ವಾದ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ನಾನು ತೀರಿಸ್ತೀನಿ. ನಾನು ಈಗಲೇ ಹೇಳಿದ್ನಲ್ಲ, ನೀರಾವರಿ ಕ್ಷೇತ್ರ ಅಲ್ದೇ ನಾವು ಕೈಗಾರಿಕೀಕರಣಗಳಿಗೂ ನಾನು ಥಿಂಕ್ ಮಾಡಿದ್ದೀನಿ. ಅದೇ ರೀತಿ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ MD ಆಗಿದ್ದಾಗ 1244 ಮನೆಗಳನ್ನ ಈ ಕೊಳಗೇರಿ ಪ್ರದೇಶಗಳಿಗೆ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೆ. ಈಗ ಗುಂಪು ಮನೆಗಳು ಕಟ್ತಾ ಇದ್ದಾರೆ, ನೀವು ನೋಡಿದ್ದೀರಾ. ಅವೊಂದು ಸ್ವಲ್ಪ ಸಮಸ್ಯೆ ಇದೆ ಹಣಕಾಸಿಂದು ಅಂತಂದು ನನಗೂ ತಿಳಿದು ಬಂದಿದೆ. ಅದನ್ನು ನಾನು ಶಾಸಕನಾಗಿ ಆರಿಸಿ ಬಂದ ಮೇಲೆ ಮೊದಲನೇದು ನನ್ನ ಪ್ರಿಯವಾದ ಕೆಲಸ ಅಂತಂದರೆ ವಸತಿ ಇಲಾಖೆ ಸೂರು ಕೊಡೋದು. 13 ವರ್ಷ ಕೆಲಸ ಮಾಡಿದ್ದೀನಿ ವಸತಿ ಇಲಾಖೆಯಲ್ಲಿ. 9 ವರ್ಷ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಾಡಿದ್ದೀನಿ, 4 ವರ್ಷ ರಾಜೀವ್ ಗಾಂಧಿಲಿ ಮಾಡಿದ್ದೀನಿ. 1 ಲಕ್ಷಕ್ಕೂ ಮೀರಿ ಬಡ ಜನಗಳಿಗೆ ನಾವು ಮನೆ ಕೊಟ್ಟಿದ್ದೀವಿ. ಆ ಮನೆಗಳು ಖಂಡಿತ ನಾನು ಸಂಪೂರ್ಣ ಮಾಡಿಕೊಡ್ತೀನಿ ಅಂತಂದೇಳಿ ಭರವಸೆ ಕೊಡ್ತೀನಿ. ನನಗೆ ನಿಮ್ಮೆಲ್ಲರೂ ಮುಂಬರುವ ದಿನಗಳಲ್ಲಿ ಎಲ್ಲರದು ಬೆಂಬಲ ಬೇಕು. ನನಗಂತೂ ನಮ್ಮ ಮುಸಲ್ಮಾನ್ ಬಾಂಧವರು ಕಾಲಿದು ನೆನ್ನೆ ಪಾಪ ಕಾಯಂಗಡಿಯವ್ರ ಹತ್ರ ಹೋಗಿದ್ದೆ. ನಾವೆಲ್ಲ ಸರ್ವಜನಾಂಗದ ಶಾಂತಿಯ ತೋಟ, ಶಾಂತವಾಗಿ ಎಷ್ಟು ಆರಾಮಾಗಿದ್ದೀವಿ ನೋಡಿ. ನಮ್ಮಲ್ಲಿ ನನ್ನ ಇದಿದೆಯಾ, ಗಲಾಟೆ ಇದೆಯಾ, ಗದ್ದಲ ಇದೆಯಾ? ನನ್ನ ಘೋಷಣೆ ಸ್ವಚ್ಛ ಹಿರಿಯೂರು, ಶಾಂತಿ ಹಿರಿಯೂರು, ಸದೃಢ ಹಿರಿಯೂರು, ಶಿಕ್ಷಣದ ಹಿರಿಯೂರು. ನೀವೆಲ್ಲ ಮಕ್ಕಳು ನಂತರ ಇಂಜಿನಿಯರ್ ಆಗಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು. ಇಂಜಿನಿಯರಿಂಗ್ ಚೀಫ್ ಟಾಪ್ ಪೋಸ್ಟಲ್ಲಿ ನಾನು ಹೆಂಗ್ ರಿಟೈರ್ಡ್ ಅಂದು ನೀವು ಹಂಗೆ ಬರಬೇಕು. ನನ್ನ ಸಹಕಾರ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್. ಎಸ್, ಇದಿಷ್ಟು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.